ಒಂದ್ ಕಡೆ ಆಟೋ LPG ಗ್ಯಾಸ್ ಸರಿಯಾಗಿ ಸಿಗದೆ ಆಟೋ ಚಾಲಕರು ದೈನಂದಿನ ಜೀವನ ನಡೆಸೋದೇ ಕಷ್ಟ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಆಟೋ ಬಾಡಿಗೆ ತಗೊಂಡ್ಬಂದಿದೀವಿ, ಆಟೋ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಗ್ಯಾಸ್ ತುಂಬಿಸ್ಕೊಳ್ಳೋದೇ 2-3 ಗಂಟೆ ಆಗ್ತಾ ಇದೆ, ಕುಟುಂಬ ನಿರ್ವಹಣೆ ಕಷ್ಟ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು, ಬಹಳ ಕಷ್ಟ ಆಗ್ಬಿಟ್ಟಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು, ಕಣ್ಣೀರ್ ಹಾಕ್ತಾ ಇದ್ರು. ಈ ಸಮಸ್ಯೆಗೆ ಪರಿಹಾರವನ್ನ ನೀಡುವ ಬದಲು ಕೇಂದ್ರ ಸರ್ಕಾರ ಮತ್ತೆ ಬೆಲೆ ಏರಿಕೆಯನ್ನ ಮಾಡಿ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಇನ್ನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಮಾಡಿದ್ದಂತಹ ಕೇಂದ್ರ ಸರ್ಕಾರ ಮತ್ತೆ ಆಟೋ LPG ಗ್ಯಾಸ್ ಬೆಲೆಯಲ್ಲಿ ಏರಿಕೆ ಮಾಡಿದೆ. ₹5.73 ಏರಿಕೆಯನ್ನ ಮಾಡಲಾಗಿದೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಈ ಬೆಲೆ ಏರಿಕೆಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಆಟೋ ಚಾಲಕರೊಬ್ಬರು ಸತೀಶ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, LPG ಗ್ಯಾಸ್ ಸಿಗ್ತಾ ಇಲ್ಲ, ಮನೆ ನಿರ್ವಹಣೆ ಮಾಡಕ್ಕಾಗ್ತಾ ಇಲ್ಲ, ಕುಟುಂಬ ನಿರ್ವಹಣೆ ಮಾಡಕ್ಕಾಗ್ತಿಲ್ಲ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈಗ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದ್ರೆ ಆಟೋ ಚಾಲಕರ ಸಮಸ್ಯೆಗೆ ಪರಿಹಾರ ನೀಡೋದ್ರ ಬದಲು ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಈ ರಾಜಕಾರಣಿಗಳಿಗೆ ಈ ದೇಶದ ಜನ ಕಟ್ಟುವಂತಹ ತೆರಿಗೆಯಲ್ಲಿ ಸಂಸಾರಗಳನ್ನ ಸಾಕ್ತಾರಲ್ಲ, ಹಾಗಾಗಿ ಹಣದ ಮೌಲ್ಯತೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇವತ್ತು ಮಧ್ಯಮ ವರ್ಗದ ಆಟೋ ಚಾಲಕರುಗಳು 56 ರೂಪಾಯಿ ಇದ್ದಂತ ದರವನ್ನ ಇವತ್ತು ₹95 ಗ್ಯಾಸ್ ಹಾಕ್ಸಿ ಜೀವನ ಮಾಡೋದು ಅಂತಂದ್ರೆ ಅದ್ರ ಕಷ್ಟ ಏನು ಅಂತಕ್ಕಂಥದ್ದು ಒಬ್ಬ ಆಟೋ ಚಾಲಕನಿಗೆ ಗೊತ್ತಿದೆ. ಇವತ್ತಿನ ಒಂದು ದರವನ್ನ ಸಂಪೂರ್ಣವಾಗಿ ಆಟೋ ಚಾಲಕರಾಗಿ ಖಂಡಿಸ್ತೀವಿ ಈ ಒಂದು ವಿಚಾರವಾಗಿ. ಯಾಕೆಂದ್ರೆ ಮಧ್ಯಪ್ರಾಂತ್ಯ ಯುದ್ಧ ನಡೀತಾ ಇತ್ತು, ಹಾಗಾಗಿ ನಾವು ದರದ ವಿಚಾರವಾಗಿ ಖಂಡಿಸಿರ್ಲಿಲ್ಲ, ಸುಮ್ಮನಿದ್ವಿ. ಆದ್ರೆ ಇವತ್ತಿನ ದರ ಏನು ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ, ಇದನ್ನ ಖಂಡಿಸ್ತೀವಿ. ಮತ್ತು ಇಲ್ಲಿರುವಂತಹ ರಾಜಕಾರಣಿಗಳು ಏನಿದ್ದಾರೆ, ಮುಂದಿನ ದಿನಗಳಲ್ಲಿ ಇರುವಂತಹ ಬೆಂಗಳೂರಿನ ಆಟೋ ಚಾಲಕರು ಎಲ್ಲರೂ ಕೂಡ ಅವರ ಸಭೆಗಳಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಆಟೋ ಚಾಲಕರ ವರ್ಗಕ್ಕೆ ಏನನ್ನೂ ಕೂಡ ಕೊಡುಗೆಯಾಗಿ ಕೊಟ್ಟಿಲ್ಲ ಅಂತಕ್ಕಂತಹ ಒಂದು ಸ್ಪಷ್ಟ ಸಂದೇಶವನ್ನ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳಿಗೆ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.